ಹೊರತು ನಿನ್ನನ್ನೇ ನಂಬಿ ಪೂಜಿಸುತ್ತಿರುವ ನನ್ನ ಪ್ರಾಣಕಾಂತನಾದರೂ ತುಂಬಿದ ರಾಸವೆಲಿ ಆ ದಿನಗಳೇತನೇನಾದ ಶನಿದೇವನನ್ನು ಜರಿದು ಆತನ ಕೋಪಕ್ಕೆ ಕಾರಣರಾಗಿರುವುದು. ನನ್ನ ಪ್ರಾಣಕಾಂತರನ್ನು ಕಾಪಾಡುವ ಭಾರವು ನಿನ್ನದಾಗಿರುವುದು ಪರಮಾತ್ಮ. ಪರಮಾತ್ಮ, ನಿನಗೆ ಶನಿದೇವರು ಕ್ರೂರವಾಗಿರುವುದರಿಂದ ನಾನು ನಿನಗೆ ಸಹಾಯವನ್ನು ಮಾಡಲಾರೆ. ನೀನು ಇಲ್ಲಿಯೇ ಇದ್ದರೆ ನಿನ್ನ ಪ್ರಜೆಗಳ ಮುಂದೆ ನೀನು ಅಪಮಾನಕ್ಕೀಡಾಗಿವೆ. ಆದ್ದರಿಂದ 7.5 ವರ್ಷಗಳ ಕಾಲ ಎಲ್ಲೆಯಾದರೂ ದೂರ ಹೋಗಿ ಜೀವನವನ್ನು ನಡೆಸಿ ತದನಂತರ ನಿನ್ನ ರಾಜ್ಯಕ್ಕೆ ಹಿಂತಿರುಗು. ನಿನಗೆ ಮಂಗಳವಾಗುವುದು. ನಾನಿನ್ನು ಬರುವೆನು. ಆಗುವುದು ಪರಮಾತ್ಮ. ಪ್ರಾಣೇಶ್ವರಿ, ನಮ್ಮ ಕುಲದೈವನಾದ ಶ್ರೀಹರಿಯೂ ನಮ್ಮನ್ನು ಕೈ ಬಿಟ್ಟನಲ್ಲ ಪ್ರಾಣೇಶ್ವರಿ. ಮುಂದೇನು ಮಾಡುವುದು ಪ್ರಾಣೇಶ್ವರಿ? ಚಂದ್ರ, ಶ್ರೀಹರಿ ಹೇಳಿದಂತೆ 7.5 ವರ್ಷಗಳ ಕಾಲ ನಾವು ಎಲ್ಲಿಯಾದ್ರೂ ಹೋಗೋಣ ನಡೆ ಪ್ರಾಣೇಶ್ವರಿ. ಚಂದ್ರ, ನಾನೊಂದು ಮಾತನ್ನು ಹೇಳಿವೆನೋ ಕೇಳುವೆಯಾ ಪ್ರಾಣೇಶ್ವರಿ? ಚಂದ್ರ, ನವಮಾಸ ತುಂಬಿದ ಗರ್ಭಿಣಿಯಾದ ನೀನು ನನ್ನ ಜೊತೆಯಲ್ಲಿ ಬಂದು ವ್ಯಥೆ ಪಡುವುದನ್ನು ನಾನು ನೋಡಲಾರೆನು ಪ್ರಾಣೇಶ್ವರಿ, ನೋಡಲಾರೆನು. ಆದ್ದರಿಂದ ನೀನು ನಿನ್ನ ತಂದೆಯ ಪಟ್ಟಣಕ್ಕೆ ಹೋಗಿ ಸುಖದಿಂದ ಕಾಲವನ್ನು ಕಳೆಯುವಂತಳಾಗು. ಪರಮಾತ್ಮನು ಹೇಳಿದಂತೆ ನಾನು 7.5 ವರ್ಷಗಳ ಕಾಲ ಎಲ್ಲಿಯಾದರೂ ಸೇರಿ ಪುನಃ ಬಂದು ನಿನ್ನನ್ನು ಸೇರುವೆನು ಪ್ರಾಣೇಶ್ವರಿ.
ಎಲ್ಲವೂ ಒಂದೇ ಇಲ್ಲವೇ? ನಿಮ್ಮನ್ನು ಬಿಟ್ಟು ನಾನು ಜೀವಿಸಬಲ್ಲನೆ ಸ್ವಾಮಿ? ಅಯ್ಯೋ ಪರಮಾತ್ಮ, ನಾನು ಎಷ್ಟು ವಿಧವಾಗಿ ಹೇಳಿದರೂ ನನ್ನ ಚಂದ್ರಹಾಸಿಯು ನನ್ನ ಮಾತನ್ನೇ ಕೇಳುತ್ತಲಿಲ್ಲವಲ್ಲ. ಇರಲಿ, ಏನಾದರೂ ಆಗಲಿ, ದೈವ ಸಂಕಲ್ಪವಿದ್ದಂತಾಗಲಿ, ಆಕೆಯನ್ನು ಕರೆದುಕೊಂಡು ಹೋಗಲು. ಚಂದ್ರ, ಹಾಗಾದರೆ ನೀನು ಅರಮನೆಗೆ ಹೋಗಿ ನಮಗೆ ಬೇಕಾದ ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊ. ನಾನು ನಮ್ಮ ಕುದುರೆ ಲಾಯಕ್ಕೆ ಹೋಗಿ ನಮ್ಮ ಪ್ರಯಾಣಕ್ಕೆ ಬೇಕಾದ ಒಂದು ಕುದುರೆಯನ್ನು ಹಿಡಿದು ತರುವೆನು ಪ್ರಾಣೇಶ್ವರಿ. ತಮ್ಮ ಇಚ್ಛೆ ಎಂತಾಗಲಿ ಸ್ವಾಮಿ. ನನ್ನನ್ನು ಕೂಡಿದ ಸಭೆಯಲ್ಲಿ ನಿಂದಿಸಿದ ಕೆತ್ತೆ ಆದಮನನು ನನ್ನ ಕುಲದೇವರಾದ ಶ್ರೀಹರಿ ಆಜ್ಞೆ ಎದ್ದೆ ನನ್ನನ್ನೇ ವಂಚಿಸಿ ಹೋಗಲು ಯತ್ನಿಸುತ್ತಿರುವ ಇಲ್ಲವೆಲ್ಲವೋ ಏಡಿ ಸತ್ತಿರೋದನೆ ನಿನ್ನನ್ನು ರಕ್ಷಿಸಲು ಶ್ರೀಹರಿಯೇ ಅಲ್ಲ ತ್ರಿಮೂರ್ತಿಗಳೇ ಎದುರಾದರು ನಾನು ನಿನ್ನನ್ನು ಕಾಡದೆ ಬಿಡುವುದಿಲ್ಲ, ಬಿಡಲಾರೆ. ಈಗ ಏಡಿ ಸತ್ತಿರೋದರು ಪ್ರಯಾಣಕ್ಕೆ ತಕ್ಕ ದುರ್ಗವನ್ನು ತರಲು ಓಡಿಗೆ ಹೋಗುತ್ತಿರುವನು, ಕುದುರೆ ಆಳಕ್ಕೆ ಹೋಗುತ್ತಿರುವನು. ಅಲ್ಲಿ ನನ್ನ ಮಾಯೆಯಿಂದ ಒಂದು ತುರುಗವನ್ನು ನಿರ್ಮಿಸಿ ಅದರ ಮೂಲಕ ಸದಿಪದಿಗಳನ್ನು ಓಡುಪಾಲು ಮಾಡುವೆ. ಅದಂದ ನೋಡುತ್ತಿರು. ಬಿಡುವನವರ ನುಡಿದವರ ಕೆಳಗು ರಾಜ್ಯ ನಾಮದ, ಬಿಡುವನವರ ನುಡಿದವರ ಕೆಳಗು ರಾಜ್ಯ ನಾಮದ, ಕೆಳಗು ರಾಜ್ಯ ನಾಮದ, ಕೆಳಗು ರಾಜ್ಯ ನಾಮದ. ಈಗ ಬಿಡುವೆ ನಾವು ಗೋಟ ಕೈಯುವೆ, ಈಗ ಬಿಡುವೆ ನಾವು ಗೋಟ ಕೈಯುವೆ. ಕತ್ತು ಹೋಗಲು ಹೇಳಿದ ಬಾವುದಿರುವನ, ಕತ್ತು ಹೋಗಲು ಹೇಳಿದ ಬಾವುದಿರುವನ, ಹೋಗುತ್ತಿರುವನ ಹೋಗುತ್ತಿರುವನ. ಮಾಯರಂಗವೋ ನಿರ್ಮಿಸಲೇ ನೀಗಲೇ, ಮಾಯರಂಗವೋ ನಿರ್ಮಿಸಲೇ ನೀಗಲೇ. ಕತ್ತು ಹೋಗಲು ಹೇಳಿದ ಬಾವುದಿರುವನ, ಹೋಗುತ್ತಿರುವನ ಹೋಗುತ್ತಿರುವನ. ಅಯ್ಯೋ ಪರಮಾತ್ಮ, ನಮ್ಮ ಕುದುರೆ ಲಾಯದಲ್ಲಿ ನಮ್ಮ ಪ್ರಯಾಣಕ್ಕೆ ತಕ್ಕ ಯಾವ ಕುದುರೆಯೂ ಕಾಣುತ್ತಿಲ್ಲವಲ್ಲ. ಏನು ಮಾಡಲಿ? ಇರಲಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುವನು. ಇದೇನಿದು? ಈ ಕುದುರೆಯು ಇಷ್ಟೊಂದು ರಮ್ಯ ಮನೋಹರವಾಗಿ ಕಾಣುತ್ತಿಲ್ಲ. ಈ ಕುದುರೆಯನ್ನೇ ಹಿಡಿದುಕೊಂಡು ಹೋಗುವೆ. ಅಯ್ಯೋ ಪರಮಾತ್ಮ, ಕುದುರೆಯನ್ನು ಹಿಡಿದುಕೊಂಡು ಬರುತ್ತಿರುವಾಗಲೇ ನನ್ನ ಎಡಭುಜವಾದರೂ ಗಡಗಡನೆ ನಡುಗುತ್ತಿರುವುದಲ್ಲ, ಎಡಗಣ್ಣಾದರೂ ಪಡಪಡನೆ ಮಿಡಿಯುತ್ತಿರುವುದಲ್ಲ. ಪರಮಾತ್ಮ, ಶನಿದೇವ, ಮುಂದೆ ಏನು ವಿಪತ್ತು ಕಾದಿರದೆಯೋ ಕಾಣನಲ್ಲ. ಇರಲಿ, ಹೇಗಾದರೂ ಆಗಲಿ ಈ ಕುದುರೆಯನ್ನೇ ಹಿಡಿದುಕೊಂಡೇ ಹೋಗುವೆನು. ಚಂದ್ರ, ಚಂದ್ರ, ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡ್ರುವೆ ಆ ದೇವಿ? ಸಿದ್ಧಪಡಿಸಿರುವೆನು ಸ್ವಾಮಿ. ಹಾಗಾದ್ರೆ ಬಾ ದೇವಿ, ಈ ಕುದುರೆ ಬೆನ್ನಿನ ಗಂಟನ್ನು ಈ ಕುದುರೆ ಬೆನ್ನಿನ ಮೇಲಿಟ್ಟು ನನ್ನನ್ನು ಭದ್ರವಾಗಿ ಹಿಡಿದುಕೊಂಡು ಕುಳಿತುಕೊಳ್ಳಲಾಗು. ನಾವು ಈ ರಾಜ್ಯವನ್ನು ಬಿಟ್ಟು ಮುಂದೆ ಎಲ್ಲಿಯಾದ್ರೂ ಹೋಗೋಣ ಪ್ರಾಣೇಶ್ವರಿ. ನಡೆಯಿರಿ ಸ್ವಾಮಿ. ಕುಟಿಲ ಸನ್ಯಾಸಿಯ ದೇಶವನಾದರಿಗೆ ಹೊರಡುವುದಾಗೆ ನಾವು ತೆರನಾದೆ, ಹೊರಡುವುದಾಗೆ ನಾವು ತೆರನಾದೆ. ಪರಮಾತ್ಮ, ಅಡವಲೆ ಗೈಗಳು ಎನ್ನಯ ಕಾಂತೆಯ
ತೆರನಾದೆ ಹೊರಡುವುದಾಗೆ ನಾಂ ತೆರನಾದೆ. ಚಂದ್ರ, ಕುದುರೆ ಬೆನ್ನಿನ ಮೇಲಿಟ್ಟು ನನ್ನನ್ನು ಭದ್ರವಾಗಿ ಹಿಡಿದುಕೊಂಡು ಕುಳಿತುಕೊಳ್ಳುವಳಾಗು ಪ್ರಾಣೇಶ್ವರಿ. ಈ ನಮ್ಮ ನಾಡಿನ ಪ್ರಜೆಗಳು ನಮ್ಮನ್ನು ಕಂಡ್ರೆ ಸುಮ್ಮನೆ ಬಿಡುವರಿ ಸ್ವಾಮಿ. ತಾವು ಕೈಯಲ್ಲಿ ಹಿಡಿದಿರುವ ಗಂಟಿನಿಂದ ಈ ಕುದುರೆಗೆ ಒಂದು ಪೆಟ್ಟನ್ನು ಹೊಡೆಯಬಾರದು ಸ್ವಾಮಿ. ಹಾಗೆ ಆಗಲಿ ಪ್ರಾಣೇಶ್ವರಿ. ಹೇ 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 ಪ್ರಾಣೇಶ್ವರಿ, ಕೆಟ್ಟವು ದೇವಿ ಕೆಟ್ಟವು. ಈ ಕುದುರೆ ಯಾವುದು ಗಗನ ಮಾರ್ಗದಲ್ಲಿ ಹಾರಾಡುತ್ತಿರುವುದಲ್ಲ ಚಂದ್ರ. ಹಾರುತ್ತಿದೆ ಕುದುರೆ ಸೇರುತ್ತಿದೆ ಗಗನ. ಹಾರುತ್ತಿದೆ ಕುದುರೆ ಸೇರುತ್ತಿದೆ ಗಗನ. ಹಿಡಿದುಕೊಂಡು ಕುಳಿತುಕೊಳ್ಳುವಾಗ ಶ್ರೀಹರಿ ನಾರಾಯಣ ಕಾಪಾಡು ತಂದೆ, ಕಾಪಾಡು ಪರಮಾತ್ಮ ಕಾಪಾಡು. ಚಂದ್ರ, ಪ್ರಾಣೇಶ್ವರಿ, ಶ್ರೀಹರಿ ದಯೆಯಿಂದ ನಾವು ಕೆಳಗಿಳಿದಾಯಿತು ಪ್ರಾಣೇಶ್ವರಿ. ಚಂದ್ರ, ಕತ್ತಲಾಗುವ ಸಮಯವಾಯಿತು. ಈ ದಿನ ಇಲ್ಲೇ ವಿಶ್ರಾಂತಿ ಪಡೆದು ಬೆಳಗಾದ ನಂತರ ಮುಂದಕ್ಕೆ ಪ್ರಯಾಣ ಮಾಡೋಣ ಪ್ರಾಣೇಶ್ವರಿ. ಚಂದ್ರ, ನೀನು ಇಲ್ಲೇ ಕುಳಿತುಕೊಳ್ಳುವಳಾಗು. ನಾನು ಈ ಕುದುರೆಯನ್ನು ಮರದ ಬುಡಕ್ಕೆ ಕೊಟ್ಟುವೆನು. ಇಲ್ಲಿನ ಈ ವಿಶ್ರಾಂತಿಯನ್ನು ಪಡೆದು ಬೆಳಗಾದ ನಂತರ ಮುಂದೆ ಎಲ್ಲಿಯಾದ್ರೂ ಪ್ರಯಾಣ ಮಾಡೋಣದೇನೆ ಪ್ರಾಣೇಶ್ವರಿ. ಅಯ್ಯೋ ಪರಮಾತ್ಮ, ಇದೇನಿದು? ಸುತ್ತಲೂ ಕತ್ತಲೂ ಕವಿಯುತ್ತಲ್ಲ. ಈ ಕುದುರೆಯಾದರೂ ನಮ್ಮನ್ನು ಯಾವುದೋ ನಡುಕಾಡಿಗೆ ತಂದು ಬಿಟ್ಟಂತೆ ಕಾಣುತ್ತಿರುವುದಲ್ಲ. ಈ ಕಾಡಿನಲ್ಲಾದರೂ ಹುಲಿ, ಸಿಂಹ, ಶಾರ್ದೂಲಗರ ಗರ್ಜನೆಯೂ ಕೇಳಿ ಬರುತ್ತಿರುವುದಲ್ಲ ಪ್ರಾಣೇಶ್ವರಿ. ಚಂದ್ರ, ಚಂದ್ರ, ನನ್ನ ಮಾತನ್ನು ಕೇಳಿ ನೀನು ನಿನ್ನ ತಂದೆಯ ಪಟ್ಟಣಕ್ಕೆ ಹೋಗದೆ ನನ್ನ ಜೊತೆಯಲ್ಲಿ ಬಂದು ವ್ಯಥಪಡುವಂತಾಯ್ತಲ್ಲ ಪ್ರಾಣೇಶ್ವರಿ. ಚಂದ್ರ, ಇಲ್ಲಿಯಾದರೂ ಹಾಸಲು ಹಾಸಿಗೆ ಇಲ್ಲ, ವಧಿಸೋಣವೆಂದರೆ ವಸ್ತ್ರವಿಲ್ಲ. ನವಮಾಸ ತುಂಬಿದ ಗರ್ಭಿಣಿಯಾದ ನಿನ್ನನ್ನು ಈ ಕಾಡಿನಲ್ಲಿ ನಾನು ಎಲ್ಲಿಗೆ ಕರೆದುಕೊಂಡು ಹೋಗಿ ಜೀವನವನ್ನು ನಡೆಸಲಿ ಪ್ರಾಣೇಶ್ವರಿ, ಜೀವನವನ್ನು ನಡೆಸಲಿ. ಚಂದ್ರ, ಆ ದೇವಿ ನಿನ್ನ ತಲೆಯನ್ನು ನನ್ನ ತೊಡೆಯ ಮೇಲಿಟ್ಟು ಮಲಗಿಕೊಳ್ಳುವಳಾಗು. ಈ ದಿನ ಇಲ್ಲೇ ವಿಶ್ರಾಂತಿಯನ್ನು ಪಡೆದು ಬೆಳಗಾದ ನಂತರ ಮುಂದೆ ಎಲ್ಲಿಯಾದರೂ ಪ್ರಯಾಣ ಮಾಡೋಣ ಪ್ರಾಣೇಶ್ವರಿ. ಚಂದ್ರ, ಚಂದ್ರ, ಆಸಾಲೋ 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 ಹಾದಿಗೆ ಇಲ್ಲ ನನ್ನ ಚಂದ್ರ, ವನಿತಾಲೋ ವರ್ಗವಿಲ್ಲ ನನ್ನ ಚಂದ್ರ. ಜೋ 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 ಚಂದ್ರ, ಜೋ ಜೋ ಜೋ
ಚಂದ್ರ, ಅಯ್ಯೋ ಪರಮಾತ್ಮ, ಹಂಸ ತೋಲಿತ ಮಂಚದ ಮೇಲೆ ಮಲಗಿಸಿ ನಿದ್ರಿಸಬೇಕಾಗಿದ್ದ ನನ್ನ ಚಂದ್ರಹಾಸೆಯು ಈ ದಿನ ಈ ಕಲ್ಲು ಮುಳ್ಳುಗಳ ಮೇಲೆ ಮಲಗುವಂತೆ ಮಾಡಿದೆಯಾ ಶನಿರಾಜ? ಪರಮಾತ್ಮ, ಅಂದು ನಾನು ಕೂಡಿದ ಸಭೆಯಲ್ಲಿ ಒಂದು ಮಾತು ಜರಿದ ಅಪರಾಧಕ್ಕಾಗಿ ಈ ದಿನ ನಮ್ಮನ್ನು ಈ ನಡುಕಾಡಿಗೆ ತಂದು ಬಿಟ್ಟೆಯ ಪರಮಾತ್ಮ. ಶನಿರಾಜ, ಆಗಲಿ, ನಿನ್ನ ಎಲ್ಲವೂ ನಿನ್ನ ಲೀಲೆ ಇದ್ದಂತೆ ಆಗಲಿ. ಇನ್ನೇನು ಬೆಳಗಾಗುವ ಸಮಯವಾಗುತ್ತಿರುವುದು. ನಾನು ಸ್ವಲ್ಪ ಹೊತ್ತು ಇಲ್ಲಿಯೇ ವಿಶ್ರಮಿಸಿಕೊಂಡು ಬೆಳಗಾದ ನಂತರ ಮುಂದೆ ಎಲ್ಲಿಯಾದರೂ ಪ್ರಯಾಣ ಮಾಡಬೇಕು. ಇರಲಿ, ಇವರನ್ನು ಇನ್ನು ಕಾಡಿನಲ್ಲಿ ಆಳೆಯುವಂತೆ ಮಾಡುತ್ತೇನೆ. ಚಂದ್ರ, ಏನಾಯ್ತು ಪ್ರಾಣೇಶ್ವರಿ? ಚಂದ್ರ, ನನ್ನ ಸ್ವಪ್ನದಲ್ಲಿ ದಿನಮಣೆಯಿಂದ ನೀನು ಶನಿದೇವನ ಬಂದು ಇನ್ನೂ ನಿಮಗೆ ನಾನಾ ವಿಧವಾದ ಕಷ್ಟಗಳನ್ನು ಕೊಡುವುದೆಂದು ಹೇಳಿ ಅದೃಷ್ಟನಾಗಿ ಹೊರಟೆ ಹೋದನ ಸ್ವಾಮಿ. ಬಂದೇನು ಪ್ರಾಣೇಶ್ವರಿ, ರಾತ್ರಿ ಕಂಡ ಕನಸು ಎಂದಿಗೂ ನನಸಾಗುವುದಿಲ್ಲ. ನೀನು ಭಯಪಡಬೇಡ. ಬೆಳಗಾಗುವ ಸಮಯ ಆಯಿತು. ಗಂಟನ್ನು ತೆಗೆದುಕೋ, ನಾನು ಕುದುರೆಯನ್ನು ಹಿಡಿದುಕೊಂಡು ಬರುವೆನು. ನಾವು ಮುಂದೆ ಎಲ್ಲಿಯಾದರೂ ಹೋಗೋಣ ಪ್ರಾಣೇಶ್ವರಿ. ಇದೇನು ಆಶ್ಚರ್ಯ, ಮರಕ್ಕೆ ಕಟ್ಟಿದ ಕುದುರೆಯು ಮಾಯವಾಗಿರುವುದಲ್ಲ. ಚಂದ್ರ, ಏಕೆ ಏನಾಯಿತು ಪ್ರಾಣೇಶ್ವರಿ? ನಾವು ತಂದಂತ ಸಾಮಗ್ರಿಗಳು ಸಹ ಮಾಯವಾಗಿರುವುದಲ್ಲ ಸ್ವಾಮಿ. ಮುಂದೇನು ಗತಿ? ಅಯ್ಯೋ ಪರಮಾತ್ಮ, ಕುದುರೆಯೂ ಮಾಯವಾಗಿರುವುದು, ಕುದುರೆ ಪೋಷಣೆಗೆ ತಂದಿದ್ದ ಗಂಟು ಆಹಾರದ ಗಂಟುಗಳು ಕೂಡ ಮಾಯವಾಗಿರುವುದಲ್ಲ. ಇನ್ನು ನಾವು ಮುಂದೆ ಪ್ರಯಾಣ ಮಾಡುವುದಾದರೂ ಹೇಗೆ? ಪರಮಾತ್ಮ, ಶನಿದೇವ. ದುಃಖಿಸಬೇಡಿ ಸ್ವಾಮಿ, ಧೈರ್ಯವನ್ನು ಅವಲಂಬಿಸಬೇಕೆಂದು ತಾವೇ ಹೇಳುತ್ತಿದ್ದರಲ್ಲವೇ? ಈ ರೀತಿಯಾಗಿ ಧೈರ್ಯ ಕೆಟ್ಟು ತಾವು ದುಃಖಿಸಿದರೆ ನನ್ನ ಪಾಡೇನಾಗಬೇಕು? ನಡೆಯ ಸ್ವಾಮಿ, ಇನ್ನು ಮುಂದಕ್ಕೆ ಹೋಗಿ ತೊರಗುವನ್ನು ಹಾಗೂ ನಾವು ತಂದಿದ್ದ ಸುಖದ ಹಾಗೆ ಆಗಲಿ
ನಗಲಿದೆ ತನ್ನದ ನಗಲಿದೆ ಮೊದಲ ಮೈದೂರು ಮೊದಲೇ ಸೋತಿ ಬದಿಗಳು ಕಾಡಿನಲ್ಲಿ ಅಲೆಯುತ್ತಿರುವರು ಈಗ ರೋಳಿಗೆ ಸೋವನ್ನುಂಟು ಮಾಡಿ ನೀರನ್ನು ತರುವ ನೆಪದಿಂದ ಸೋತಿ ಬದಿಗಳನ್ನು ಬೇರೆ ಬೇರೆ ಮಾಡಿ ಆಗಲಿಸುವೆನು. ಆ ಕಾರ್ಯವನ್ನು ಈಗಲೇ ಮಾಡುವೆನು. ಹುಡುಕ ಬಂದರೂ ನಮ್ಮ ಕುದುರೆಯ ಸಿಕ್ಕಲೇ ಇಲ್ಲವಲ್ಲ, ಏನು ಮಾಡುವುದು? ಪ್ರಾಣೇಶ್ವರ, ಈ ಘೋರವಾದ ಕಾಡಿನಲ್ಲಿ ನಡೆದು ನನಗಾದರೂ ಬಹಳವಾಗಿ ಆಯಾಸವಾಗುತ್ತಿರುವುದು. ಈ ಕಲ್ಲು ಮುಳ್ಳುಗಳ ಮಧ್ಯದಲ್ಲಿ ನಾನಿನ್ನೊಂದೇ ಜೀವ ನಡೆಸಲ್ಲ ಸ್ವಾಮಿ. ಅಯ್ಯೋ ಪರಮಾತ್ಮ, ನಡೆಯಲಾರೆನೋ ಕಾಂತ ನಡುಕಾಡೇನೋ ನಾನು. ನಡೆಯಲಾರೆನೋ ಕಾಂತ ನಡುಕಾಡೇನೋ ನಾನು. ನಡೆಯಲಾರೆನೋ ಕಾಂತ ನಾನಿನ್ನೊಂದೇ ಜೀವ ಇಡಲು ಶಕ್ತಳಲ್ಲ ಸ್ವಾಮಿ. ಯಾರಿಗೆ ಆದ್ರೂ ಬಹಳವಾಗಿ ಮಾರಿಸುತ್ತಿರು. ನಾವು ಹೋಗಿ ಎಲ್ಲಿಯಾದ್ರೂ ಒಂದು ದೊಡ್ಡ ಜಲವನ್ನು ತಂದು ಕೊಡದಿದ್ರೆ ನನ್ನ ಪ್ರಾಣವಿಲ್ಲಿ ಹೋಗೋದು ಸ್ವಾಮಿ. ಅಯ್ಯೋ ಪರಮಾತ್ಮ, ಈ ನಿಶರಾತ್ರಿಯಲ್ಲಿ ನಾನು ಎಲ್ಲಿ ಜಲವನ್ನು ಹುಡುಕಿಕೊಂಡು ಹೋಗಲಿ? ಚಂದ್ರ ಚಂದ್ರ, ಸ್ವಲ್ಪ ಹೊತ್ತು ಮಲಗಿ ನಿದ್ರಿಸುವಂತಳಾಗು ಪ್ರಾಣೇಶ್ವರಿ. ಬೆಳಗಾದ ನಂತರ ಎಲ್ಲಿಯಾದ್ರೂ ಹೋಗಿ ನಿನಗೆ ಕುಡಿಯಲು ಜಲವನ್ನು ತಂದು ಕೊಡುವೆನು ಪ್ರಾಣೇಶ್ವರಿ. ಜಲವನ್ನು ತಂದು ಕೊಡುವೆನು. ತಾವು ಜಾಗೃತಿಯಾಗಿ ಜಲವನ್ನು ತಂದು ಕೊಡದಿದ್ರೆ ನನ್ನ ಪ್ರಾಣವೇ ಹೋಗುವುದು ಸ್ವಾಮಿ. ಅಯ್ಯೋ ಪರಮಾತ್ಮ, ಈ ಘೋರವಾದ ಕಾಡಿನಲ್ಲಿ ನನ್ನ ಪತ್ನಿಯನ್ನೊಬ್ಬಳನ್ನೇ ಬಿಟ್ಟು ನಾನು ಹೇಗೆ ಹೋಗಲಿ ಪ್ರಾಣೇಶ್ವರಿ? ಹೇಗೆ ಹೋಗಲಿ? ಚಂದ್ರ ನಿನಗೆ ನಾನು ಸ್ವಾಮಿ
ಜೀವನ ಎಲ್ಲಿಯಾದ್ರೂ ಹೋಗಿ ನಿನಗೆ ಕುಡಿಯಲು ನಾನು ಜಲವನ್ನು ತಂದು ತರುವೆನು. ಚಂದ್ರ ಬಾ, ಈ ಮರದ ಬುಡದಲ್ಲಿ ಕುಳಿತುಕೊಳ್ಳುವಳಾಗು. ನಾನು ಎಲ್ಲಿಯಾದ್ರೂ ಹೋಗಿ ಹುಡುಕಿ ನಿನಗೆ ಕುಡಿಯಲು ಜಲವನ್ನು ತರುವೆನು ಪ್ರಾಣೇಶ್ವರಿ.
ಜಾಗೃತಿಯಾಗಿ ಬರುವಿರಲ್ಲವೇ ಸ್ವಾಮಿ? ಬರುವೆನು ಸ್ವಾಮಿ. ಕುಳಿತುಕೊಳ್ಳಿ ಪ್ರಾಣೇಶ್ವರಿ. ಪ್ರಾಣೇಶ್ವರ, ಜಾಗೃತಿಯಾಗಿ ಬರುವರಾಗಿ ಸ್ವಾಮಿ. ಹೇ ಗಿಡ ಮರ ಬಳ್ಳಿ ಪಶು ಪಕ್ಷಿ ಮೃಗಾದಿಗಳೇ ತರುಣತೆಗಳೇ, ಅಮ್ಮ ಪರದೇವತೆ, ನನ್ನ ಚಂದ್ರಹಾಸೆಯಾದರೂ ನೀರಡಿಕೆಯಿಂದ ಬಾಯಾರಿ ಬಳಲುತ್ತಿರುವಳು ತಾಯಿ. ಆಕೆಗೆ ಜಲವನ್ನು ತರಲು ನಾನು ಹೋಗುತ್ತಿರುವನು. ಏನಿದು ಈ ನಿಶರಾತ್ರಿಯಲ್ಲಿ ಜಲವು ಎಲ್ಲಿರುವುದೋ ಕಾಣನಲ್ಲ. ಈ ಜಲವನ್ನು ಹೇಗೆ ಹುಡುಕಿಕೊಂಡು ಹೋಗಲಿ? ಆಹಾ, ಮರೆತಿದ್ದೆನು. ನನ್ನ ಈ ಮುದ್ರೆ ಉಂಗುರದ ಬೆಳಕಿನ ಸಹಾಯದಿಂದ ಎಲ್ಲಿಯಾದ್ರೂ ಹೋಗಿ ನನ್ನ ಪತ್ನಿಗೆ ಜಲವನ್ನು ತಂದು ತರುವೆನು. ಚಂದ್ರ, ಪ್ರಾಣೇಶ್ವರಿ, ನಾನು ಬರುವ ತನಕ ನೀನು ಈ ಮರವನ್ನು ಬಿಟ್ಟು ಎಲ್ಲಿಯೂ ಹೋಗಬೇಡ, ತಿಳಿದಿದೆ ಪ್ರಾಣೇಶ್ವರಿ. ಚಂದ್ರ, ಪ್ರಾಣೇಶ್ವರಿ, ನಾನು ಹೋಗಿ ಬೇಗ ಜಲವನ್ನು ತರುವೆನು. ನಾನು ಬರುವ ತನಕ ನೀನು ಈ ಮರವನ್ನು ಬಿಟ್ಟು ಎಲ್ಲಿಯೂ ಬೇಡ, ತಿಳಿಯದೆ ಪ್ರಾಣೇಶ್ವರಿ. ಆಗಲಿ ಸ್ವಾಮಿ. ಚಂದ್ರ, ಅಯ್ಯೋ ಪರಮಾತ್ಮ, ಎಷ್ಟು ದೂರ ಹುಡುಕಿಕೊಂಡು ಬಂದರೂ ಜಲದ ಸುಳಿವೇ ಸಿಕ್ಕಲಿಲ್ಲವಲ್ಲ, ಏನು ಮಾಡಲಿ? ಓಹೋ, ಇರಲಿ, ಅಲ್ಲಿ ಯಾವುದೋ ಒಂದು ಕೊಳವು ಹರಿಯುತ್ತಿರುವುದು. ಅಲ್ಲಿ ಹೋಗಿ ಜಲವನ್ನು ತೆಗೆದುಕೊಂಡು ನನ್ನ ಪತ್ನಿ ಇರುವ ಜಾಗಕ್ಕೆ ಬೇಗ ಹೋಗುವೆನು. ಪರಮಾತ್ಮ, ದರಿದ್ರನಿಗೆ ನಿಧಿ ದೊರಕಿದಂತೆಯೂ ಹುಟ್ಟು ಕುರುಡನಿಗೆ ಕಂಡು ಬಂದಂತೆಯೂ ನನಗೆ ಜಲವು ಸಿಕ್ಕಿತಲ್ಲ. ಅಮ್ಮ ಗಂಗಾಜನನಿ, ಇದೋ ನಮಸ್ಕರಿಸುವನು ತಾಯಿ. ಗಂಗಾಜನನಿ, ಇದೋ ನಮಸ್ಕರಿಸುವ ತಾಯಿ. ಅಮ್ಮ
ನನ್ನ ಚಂದ್ರಹಾಸೆಯಾದರೂ ನೀರಡಿಕೆಯಿಂದ ಬಾಯಾರಿ ಬಳಲುತ್ತಿರುವಳು ತಾಯಿ. ಆಕೆಗೆ ಜಲವನ್ನು ತೆಗೆದುಕೊಂಡಲು ಹೋಗಲು ಅಪ್ಪಣೆಯನ್ನೂ ದಯಪಾಲಿಸು ತಾಯಿ, ದಯಪಾಲಿಸು. ಅಯ್ಯೋ ಪರಮಾತ್ಮ, ಜಲವನ್ನು ತೆಗೆದುಕೊಂಡು ಹೋಗಲು ನನ್ನ ಬಳಿ ಯಾವ ವಸ್ತುವು ಇಲ್ಲವಲ್ಲ, ಏನು ಮಾಡಲಿ? ಇರಲಿ, ಈ ಕೊಳದಲ್ಲಿರುವ ತಾವರೆ ಎಲೆಯನ್ನು ಕಿತ್ತುಕೊಂಡು ಅದನ್ನೇ ದೊನ್ನೆಯನ್ನವಾಗಿ ಮಾಡಿ ಈ ಮುದ್ರೆ ಉಂಗುರವನ್ನು ಈ ದಡದ ಮೇಲಿಟ್ಟು ಜಲವನ್ನು ತೆಗೆದುಕೊಂಡು ಬರುವೆನು. ಪರಮಾತ್ಮ, ಏನು ಮುದ್ರೆ ಉಂಗುರವೂ ಮಾಯವಾಯಿತಲ್ಲ, ಕತ್ತಲೆಯೂ ಸಹ ಕವಿಯುತ್ತಲ್ಲ. ಇನ್ನು ನಾನು ನನ್ನ ಚಂದ್ರಹಾಸೆ ಇರುವ ಜಾಗಕ್ಕೆ ನಾನು ಎಲ್ಲಿ ಹೋಗಲಿ, ಏನು ಮಾಡಲಿ? ಆಕೆಯನ್ನು ಬಿಟ್ಟು ನಾನು ಇರಲಾರೆನು. ಚಂದ್ರ, ಏನಾದ್ರೂ ಆಗಲಿ ಆಕೆಯನ್ನು ಹುಡುಕಿಕೊಂಡೇ ಹೋಗುವೆನು. ಪ್ರಾಣೇಶ್ವರಿ, ಮನೋಹರೇ, ಎಲ್ಲಿರುವೆ ಚಂದ್ರ, ಎಲ್ಲಿರುವೆ ಪ್ರಾಣ? ಮಾಯೆಯಿಂದ ಜ್ಯೋತಿಪದಿಗಳನ್ನು ಆಗರಿಸಿದ್ದಾಯಿತು. ಈಗ ರೋಣಿ ಚಂದ್ರ ಆಸೆಯು ಮತಿಯ ಸಾರಸುತ್ತ ಕೋಡಿನಲ್ಲಿ ಒಬ್ಬರೇ ಕುಳಿತೆವು. ಈಗ ನನ್ನ ಮಾಯೆಯಿಂದ ಒಂದು ಮೃಗವನ್ನು ನಿರ್ಮಿಸಿ ಆ ಚಂದ್ರ ಆಸೆಯ ಬಳಿಗೆ ಕಳಿಸುವೆನು. ಆಗ ರೋಣಿ ಚಂದ್ರ ಆಸೆಯು ಮೂರ್ಛಿತಳಾಗಿ ಬೀಳುವಳು. ನಾನು ಒಬ್ಬ ಬ್ರಾಹ್ಮಣ ವೇಷವನ್ನು ಧರಿಸಿ ಆಕೆಯನ್ನು ಉಪಚರಿಸಿ ಏನಾದರೂ ದಾನವನ್ನು ಕೇಳಿ ಆಕೆಯ ಸತ್ಯವನ್ನು ಪರೀಕ್ಷಿಸುವನು.
ರಾತ್ರಿ ವೇಳೆ ಆದರೂ ಜಲವನ್ನು ತರುವೆನೆಂದು ಹೋದ ನನ್ನ ಪ್ರಾಣಕಾಂತರು ಇಷ್ಟು ವೇಳೆ ಆದರೂ ಬರಲಿಲ್ಲವಲ್ಲ. ಈ ಘೋರವಾದ ಕಾಡಿನಲ್ಲಿ ಎಲ್ಲಿ ಹುಡುಕಲಿ, ಏನು ಮಾಡಲಿ? ಪ್ರಾಣೇಶ್ವರ, ಎಲ್ಲಿರುವಿರಿ ಸ್ವಾಮಿ? ಬೇಗನೆ ಬಂದು ನಿಮ್ಮ ದರ್ಶನ ಭಾಗ್ಯವನ್ನು ನನಗೆ ಕೊಟ್ಟು ಕಾಪಾಡಬಾರ್ದೆ. ಪ್ರಾಣಕಾಂತ, ನಿಮ್ಮನ್ನು ಎಲ್ಲಿ ಹುಡುಕಲಿ, ಏನು ಮಾಡಲಿ ಸ್ವಾಮಿ? ಪ್ರಾಣೇಶ್ವರ, ಇದೇನಿದು? ಈ ಘೋರವಾದ ಕಾಡಿನಲ್ಲಿ ಯಾವುದೋ ಹುಲಿಯೋ ನನ್ನನ್ನು ತಿನ್ನಲು ಬರುವಂತೆ ಕಾಡುತ್ತಿರುವುದಲ್ಲ. ಪ್ರಾಣೇಶ್ವರ, ಮನೋಹರ, ಈ ಕಾಡಿನಲ್ಲಿ ನನ್ನನ್ನು ಕಾಪಾಡುವರು ಯಾರಿಲ್ಲವೇ? ಪ್ರಾಣೇಶ್ವರ, ಮನೋಹರ, ಸ್ವಾಮಿ, ಕೆತ್ತನು ಕೆತ್ತನು. ತಿನ್ನಲು ಪ್ರಯತ್ನಿಸುತ್ತಿರುವರು. ನಾನು ಅದನ್ನು ಓಡಿಸಿ ಹೋಗೆನು ಉಪಚರಿಸಿದನು. ತಾಯಿ, ಮೇಲೆ ಹೇಳು. ತಾಯಿ, ತಾಯಿ, ಮೇಲೆ ಹೇಳು. ಯಾರು ಸ್ವಾಮಿ ತಾವು? ತಾಯಿ, ಯಾವುದೋ ಮೃಗವು ನಿನ್ನನ್ನು ತಿನ್ನಲು ಪ್ರಯತ್ನಿಸುತ್ತಿತ್ತು. ಓ ಮೃಗವನ್ನು ಓಡಿಸಿ ನಿನ್ನನ್ನು ಉಪಚರಿಸಿರೋನು. ಆದ್ದರಿಂದ ಏನಾದರೂ ದಾನವಿದ್ದರೆ ಕೊಡು ತಾಯಿ. ನಾನು ಮುಂದಕ್ಕೆ ಹೋಗುವೆನು. ನಾನು ರಾಣಿ ಆಗಿದ್ದ ಕಾಲದಲ್ಲಿ ಬಂದಿದ್ದರೆ ತಮಗೆ ಮುತ್ತು ರತ್ನಾಡಿ ವೈಡೂರ್ಯವನ್ನೇ ಕೊಡಬಹುದಾಗಿತ್ತು. ಆದರೆ ನಾನಾದರೂ ದಿಕ್ಕಿಲ್ಲದ ಪರದೇಶಿಯಾಗಿರುವನು. ಈ ಘೋರವಾದ ಕಾಡಿನಲ್ಲಿ ನಿಮಗೆ ದಾನವಾಗಿ ಏನು ತಾನೇ ಕೊಡಬಲ್ಲಿ? ನನ್ನ ಬಳಿ ತಮಗೆ ದಾನವಾಗಿ ಕೊಡಲು ಏನು ಇಲ್ಲವಲ್ಲ ಪೂಜ್ಯರೇ. ತಾಯಿ, ಏನು ಇಲ್ಲವೆಂದು ಹೇಳುತ್ತಿರುವಲ್ಲ? ನಿನ್ನ ಮೂಗಿನಲ್ಲಿರುವ ಮೂಗುತಿಯನ್ನು ಆದರೂ ದಾನವನ್ನಾಗಿ ಕೊಡು. ಪೂಜ್ಯರೇ, ಇಲ್ಲಿ ಕೊಡು ತಾಯಿ. ಮರ್ತಿದ್ದೀನಿ, ನಿಧಾನಿಸಿ ಪೂಜ್ಯರೇ. ಈ ನನ್ನ ಮುತ್ತೈದೆಗೆ ಲಕ್ಷಣವಾದ ಮೂಗುತಿಯನ್ನೇ ತಾವು ಬೇಡುತ್ತಿರುವರೆಂದ ಮೇಲೆ ಕೊಡುತ್ತೇನೆ, ಸ್ವಲ್ಪ ನಿಧಾನಿಸಿ. Bye.
ದಾನವಾಗಿ ಕೊಟ್ಟರು. ಇದನ್ನು ಸ್ವೀಕರಿಸಿ ನನ್ನ ಆಶೀರ್ವದಿಸಿ ತೆರಳುವರಾಗಿ ಪೂಜ್ಯರಿ. ಈಗ ಎಷ್ಟೊಂದು ಸತ್ಯವಂತಳು, ಎಂತ ಕಟ್ಟ ಕಾಲದಲ್ಲಿಯೂ ತನ್ನ ಮೂಗುದಿಯನ್ನು ಕೊಟ್ಟಿರೋಳಲ್ಲ. ಇರಲಿ, ಇವರನ್ನು ಇನ್ನು ಗೋಳಿಗೆ ಗುರಿ ಮಾಡುವೆ. ಅಯ್ಯೋ ಪರಮಾತ್ಮ, ಪ್ರಾಣೇಶ್ವರ ಎಲ್ಲಿರುವಿರಿ ಸ್ವಾಮಿ? ನಿಮ್ಮ ದರ್ಶನ ಭಾಗ್ಯವೋ ನನಗದೆಂದಿಗೆ ಲಭಿಸುವುದೋ ಕಾಡನಲ್ಲ. ಅಯ್ಯೋ ದೈವವೇ, ಇದೇನಿದು? ನನಗಾದರೂ ಉದರ ವೇದನೆಯೋ ಬಾಧಿಸುತ್ತಿರುವುದಲ್ಲ. ಏನು ಮಾಡಲಿ? ಈ ಘೋರವಾದ ಕಾಡಿನಲ್ಲಿ ನಾನು ಯಾರನ್ನು ಆಶ್ರಯಿಸಲಿ? ಯಾರ ಬಳಿಗೆ ಹೋಗಲಿ? ಪ್ರಾಣೇಶ್ವರ ಮನೋಹರ, ಮುಂದೇನು ಗತಿ? ಪ್ರಾಣಕಾಂತ ಸ್ವಾಮಿ, ಉದರ ವೇದನೆ
ಕುಮಾರ, ನಿನಗೆಂತಹ ಕಷ್ಟವೋ ಸಂಭವಿಸಿತು ಮಗನೇ. ಅಯ್ಯೋ ಕಂದ, ರಾಜನಾಗಿ ರತ್ನ ಸಿಂಹಾಸವನ್ನೇರಿ ಸುಖದಿಂದ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿಯಾಗಿ ಪುಡಿ ಮಣ್ಣಿನ ಮೇಲೆ ಮಲಗಿ ನಿದ್ರಿಸುವಂತಾಯಿತೆ ಕುಮಾರ. ನಿನಗೆಂತಹ ದುರ್ಸ್ಥಿತಿ ಒದಗಿತು ಮಗನೇ. ಈ ಘೋರವಾದ ಕಾಡಿನಲ್ಲಿ ನಿನ್ನನ್ನು ಆಶೀರ್ವದಿಸೋಣವೆಂದರೆ ಆಸೆಗೆ ಇಲ್ಲವಿಲ್ಲ, ಕುಡಿಸೋಣವೆಂದರೆ ಹಣೆ ಇಲ್ಲದಾಗಿರುವುದಲ್ಲ. ನಿನ್ನನ್ನು ಇನ್ನು ಮುಂದೆ ಏನು ಮಾಡಲು, ಎಲ್ಲಿಗೆ ಕರೆದುಕೊಂಡು ಹೋಗಲು ಕುಮಾರ? ಚಿನ್ನದ
ಬಲ್ ಬಲೆ ಬಲ್ ಬಲೆ ಬಲ್ ಬಲೆ ವಿಚಾರಿಸಬೇಕಣ್ಣ. ಹಾಕುವೆ ನಾ ಹಾಕುವೆ ಹಾಕುವೆ ದೊಡ್ಡ ಬಂಗಲೆಗೆ ಕಣ್ಣ. ಹಾಕುವೆ ನಾ ಹಾಕುವೆ ಹಾಕುವೆ ದೊಡ್ಡ ಬಂಗಲೆಗೆ ಕಣ್ಣು. ಸಿಕ್ಕಿದರಂತೂ ಜೈಲನ ಮರಣು ಸಿಕ್ಕಿದರಂತೂ ಜೈಲನ ಮರಣು. ಬಲ್ ಬಲೆ ಬಲ್ ಬಲೆ ಬಲ್ ಬಲೆ ವಿಚಾರಿರಬೇಕಣ್ಣ. ಅದು ಸುಖ ಇದು ಸುಖ ಕಳ್ಳತನ ಸುಖವೋ. ಅದು ಸುಖ ಇದು ಸುಖ ಕಳ್ಳತನ ಸುಖವೋ. ಅದು ಸುಖವೋ ಇದು ಸುಖವೋ. ಅದು ಸುಖವೋ ಇದು ಸುಖವೋ. ಹಳಿದರು ಉಳಿದರು ಕಳ್ಳತನ ಸುಖವೋ. ಹಳಿದರು ಉಳಿದರು ಕಳ್ಳತನ ಸುಖವೋ. ಬಲ್ ಬಲೆ ಬಲ್ ಬಲೆ ಬಲ್ ಬಲೆ ವಿಚಾರಿರಬೇಕಣ್ಣು. ಅನ್ಕೊಂಡ್ ಬುದ್ಧಿ ಆ ಕಾಡಾಗ ಒಂದ್ ದಿವಸ ಈ ಕಾಡಾಗ ಒಂದ್ ದಿವಸ ಸುತ್ತಮುತ್ತ 7-8 ಕಾಡವೆ. ಆ ಕಾಡ್ಗೆಲ್ಲ ನಾನೇ ಕಳ್ಳ. ಆ ವಾತಾರಿನ ಸಾಯಂಕಾಲದಕ್ಕ ಕಳ್ತನ ಮಾಡೋದು. ಸಾಯಂಕಾಲ ಆದ್ರೆ ಹೋದ್ರೆ ನನ್ ಬೆಟ್ಟದ ಮಗಲಾಗಿರೋ ಗುಡ್ಲಾಗೆ ಮಾಲಿಕಣೋದು. ನನ್ಗೇನ್ ಸಾಕಾಗಿಲ್ವಾ ಬುದ್ಧಿ? ನನ್ಗೇನ್ ಕೈ ಕಾಲೇನು ಕಲ್ಲಾಗೋ? ಜನಗಳು ಏನಂತಾರ ಬುದ್ಧಿ? ನಾನು ಸಾಯಂಕಾಲದಕ್ಕ ಕಷ್ಟ ಬಿದ್ದು ಅವ್ರ ಕೈಲಿ ಇವ್ರ ಕೈಲಿ ತಪ್ಪಿಸ್ಕೊಂಡು ಕಳ್ತನ ಮಾಡ್ಕೊಂಬತ್ತಾ ಇದ್ರೆ ಏ ಕುಡ್ಕೋ ಲೇ ಎಂಡು ಗುಡ್ಕ ಅಂತಾರಲ್ಲ ಬುದ್ಧಿ. ಹೊಡೆದ್ಬಿಟ್ಟು ನನ್ ಮಾಡಿ ನಾನು ತಟ್ಟಾಡ್ಕೊಂಡು ಬರ್ತಿದ್ರೆ ಹೊಡೆದ್ಬಿಟ್ಟು ನನ್ ಮಾಡಿ ನಾನು ತಟ್ಟಾಡ್ಕೊಂಡು ಬರ್ತಿದ್ರೆ ಎಂಡು ಗುಡ್ಕ ಎಂಡು ಗುಡ್ಕ ಎಂಡು ಗುಡ್ಕ ಅಂತಾರೆ. ಏನ್ ಚಂದ ಕಾಣಿಸ್ತೀಯ ಈ ಚಲ ಮರದವ್ವ ಯವ್ವ. ಏನ್ ಚಂದ ಕಾಣಿಸ್ತೀಯ ಈ ಚಲ ಮರದವ್ವ. ಕಾಯ ತನಕ ಕಾಯ ತನಕ ನೆನ್ಸ್ಕೊಂತೇನೆ ಸ್ವರ್ಗ ತೋರವ್ವ. ಕಾಯ ತನಕ ನೆನ್ಸ್ಕೊಂತೇನೆ ಸ್ವರ್ಗ ತೋರವ್ವ. ನಾನ್ ಕುಡಿಯೋದೆಂದ ಹೊಡೆದ್ಬಿಟ್ಟು ನನ್ ಪಾಡಿ ನಾನು ತಟ್ಟಾಡ್ಕೊಂಡು ಬಂದಿದ್ರೆ ಎಂಡ್ ಗೊಡ್ಕ ಎಂಡ್ ಗೊಡ್ಕ ಎಂಡ್ ಗೊಡ್ಕ ಅಂತಾರೆ. ದೊಡ್ಡ ದೊಡ್ಡವರು ಕಾರ್ನಾಗ ಹೋಗಿ ಮಾರ್ನ ಕುಡಿಯೋತಿಲ್ವಾ? ದೊಡ್ಡ ದೊಡ್ಡವರು ಕಾರ್ನಾಗ ಹೋಗಿ ಮಾರ್ನ ಕುಡಿಯೋತಿಲ್ವಾ? ಹೊಡ್ಬಿಟ್ಟು ದುಡ್ಡನ್ನೆಲ್ಲ ಅಲ್ಲೇ ಕಳಿಯಾಕಿಲ್ವ? ಹೊಡ್ಬಿಟ್ಟು ದುಡ್ಡನ್ನೆಲ್ಲ ಅಲ್ಲೇ ಕಳಿಯಾಕಿಲ್ವಾ? ನಾನ್ ಕುಡಿಯೋ ಗಂಡ ನನ್ನ ಹೆಂಡತಿಗೆ ನಾನೇ ಗಂಡ. ನಾನ್ ಕುಡಿಯೋ ಗಂಡ ನನ್ನ ಹೆಂಡತಿಗೆ ನಾನೇ ಗಂಡ. ಅವ್ರು ಕುಡಿಯೋದು ರೊಮ್ಮ ಅವ್ರ ಹೆಂಡತಿಗೆ ಅವರೇ ದೊಂಬು. ಹೊಡೆದ್ಬಿಟ್ಟು ನನ್ ಪಡಿ ನಾನು ತಟ್ಟಾಡ್ಕೊಂಡು ಬರ್ತಿದ್ರಿ ಎಂಡ್ ಗೊಡ್ಕ ಎಂಡ್ ಗೊಡ್ಕ ಎಂಡ್ ಗೊಡ್ಕ ಅಂತಾರೆ. ಅಲ್ಲ ಕಣ್ಬುದಿ ಬೆಳಗಿನ ಸಾಯಂಕಾಲ ತಕ ನಾನ್ ಪಾಡಿ ನಾನ್ ಕಷ್ಟ ಬಿದ್ದು ಕಳ್ತನ ಮಾಡೋದೇನು ಈಸಿ ಅನ್ಕೊಂಬಿಟ್ಟಾರ ಬುದ್ಧಿಯವರು. ಗೋ ಕಷ್ಟ ಅದೇ ಬುದ್ಧಿ. ಸಿಕ್ಕಿರ್ ಕೈ ಕಾಲು ಮುರಿತಾರೆ. ತಪ್ಪಿಸ್ಕೊಂಡ್ ನಾನ್ ಕಳ್ತನ ಮಾಡ್ಕೊಂಡಿದ್ರೆ ನಮ್ಮ ಅಪ್ಪುಂಡೆ ಮಗ ಇದ್ದಕ್ಕಿದಂಗೆ ಬಂದು ಏನನ್ಬೇಕು? ಲೇ ಒಂದ್ ಮದುವೆ ಮಾಡ್ಕೊಳ್ಳ ಅಂದ. ನಾನೇನು 10 ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ದ. ಲೋ ನಾನಿರೋದೇ ಕಾಡ್ನಾಗೆ. ನನ್ನ ಹೊಟ್ಟು ಬಟ್ಟೆ ನೋಡ್ಕೊಳ್ಳೋದೇ ಕಷ್ಟ ಆಗಿದೆ. ಅವಳನ್ನ ಕಟ್ಕೊಂಡ್ಬಂದು ಅವಳಿಗೆ ಲಿಟ್ಟು ಬಂಟೆ ಹೊಂಚಾಕ್ಲಿ ಹೋಗಲು ಬೇಡ ಅಂದ್ರೆ ಅದಕ್ಕೆ ನಮ್ಮ ಅಪ್ಪೇನಂದ, ಲೋ ಸತ್ತಾಗ ಒತ್ತಾಕಕ್ ಯಾರು ಇರಲ್ಲ,
ಯಾವ ಒಳ್ಳೊಬ್ಬಳು ತಗೊಂಬಂದ್ ಮೋಸ್ತೀನಿ ಮದುವೆ ಮಾಡ್ಕೊಳ್ಳಂದ. ನಾನು ಅದಕ್ಕೆ ನಮ್ಮ ಅಪ್ಪನ ಮಾತಿಗೆ ಮರುವಾದ ಕೊಟ್ಟು ಹೋಗ್ಲಿ ಅಂತ. ಲೋ ಯಪ್ಪ ಆಯ್ತು ಹೋಗಿ ನೋಡ್ಕಮ್ಮ ಅಂದ್ರೆ ಅವನ್ಗೂ ಬಾಯಿ ಕೆಟ್ಟ ಬಹು ದಿವಸ ಆಗ್ಬಿಟ್ಟಿತ್ತಂತೆ. ಹೋದ ಇತ್ಲ ಕುಣಗುಲ್ಗೆ ಹೋದ. 3 ದಿವಸ ಅಲ್ಲಿದ್ದ ಅವ್ರ ಮನೆಗೆ ಒಬ್ಬಟ್ಟು ಹೋಳಿಗೆ ತಿನ್ಕೊಂಡು ಅಲ್ಲಿಂದ ಹಾಸನಕ್ಕೆ ಹೋದ. ಅಲ್ಲೊಂದು 6 ದಿವಸ ಇದ್ದ. ಚನ್ನಪಟ್ಟಣ ಹೋದ, ಮಂಡ್ಯ ಹೋದ. ಲಾಸ್ಟ್ ನಮ್ ಸುಂಕುದ್ ಗಟ್ಟೆಗೆ ಒಂದ್ ಹೆಣ್ಣು ನೋಡ್ಕೊಂಬಂದ. ಬುದ್ಧಿ ಹೆಂಗಿದ್ಲು ಅಂತೀರಾ? ತೆಳ್ಳಿಗೆ ಕುಳ್ಳಿಗೆ ಒಳ್ಳೆ ದಂತದ ಗೊಂಬೆ ಇದ್ದಂಗಿದ್ದು. ಬದ್ಲಿ ದಂತದ ಗೊಂಬೆ ಇದ್ದಂಗಿದ್ದು. ಲೇ ಇಲ್ಲಾಳ ಓದ್ಲಿ ಇವಳು. ಎಲ್ಲೇ ಎಲ್ಲೇ ಬುದ್ಧಿ ಒಂದೇ ಒಂದು ಕಿತ ಕೂಗ್ತೀನಿ, ಬರ್ಲಿಲ್ವಾ ಅವಳು ಸ್ವಂಟ ಮುರಿತೀನಿ. ಎಲ್ಲೇ ಓ ಬತ್ತಾವ್ ಬುದ್ಧಿ ಬತ್ತಾವ್ರೆ. ಬುದ್ಧಿ ಹೆಂಗವಳೆ ಅಂತೀರಾ? ಒಳ್ಳೆ ತೆಳ್ಳಿಗೆ ಬೆಳ್ಳಿಗೆ ಒಳ್ಳೆ ತಿದ್ದಿದ ಗೊಂಬೆ ಇದ್ದಂಗೆ ಅವಳೆ. ಬುದ್ಧಿ ತಿದ್ದಿದ ಗೊಂಬೆ ಇದ್ದಂಗೆ. ತಗೊಂಡ್ರೆ ಮುಚ್ಚ ನಿನ್ ಕಣ್ಣ ಏನ್ ಬಿಟ್ಕೊಂಡ್ ಬಿಟ್ಟಂಗೆ ನೋಡ್ತೀಯ. ನಾಟಕ ಮೇಸ್ಟ್ರೆ ಮುಚ್ಚ ನಿನ್ ಕಣ್ಣ. ಕ್ಯಾಸೆ ಮೇಸ್ಟ್ರೆ ನೀನೇನ್ ಕಣ್ಣು ನ್ಯಾಲಿಗೆ 2 ತೆರ್ಕೊಂಡು ನೋಡ್ತಾ ಇದ್ದಿ. ಮುಚ್ಚ ನಿನ್ ಕಣ್ಣ. ತಲೆಗಳೆಲ್ಲ ಹೊಡಿತ ಬರ್ತಾವೆ. ಜಗ್ಗಿನಕ ಕೊಳಕಿನಕ ಜಗ್ಗಿನಕ ಕೊಳಕಿನಕ ಕುಣಿತ ಬರ್ತಾವಳೆ. ಎಡ್ಡ ಬಿಸ್ಕೊಂಡವಳು ಬಿಸ್ಕೊಂಡು ನಡೀತ ಬರ್ತಾವಳೆ. ಕುಣಿತ ಬರ್ತಾವಳೆ. ಬಲ್ಲೆ ಬಲ್ಲೆ ಅದೇನ್ ತಂದಿದ್ಯಾ? ಕೊಡಿಲಿ ಎಲ್ಲಾಳಗೋಯ್ದೆ ಎಲ್ಲಾಳಗೋವನ ಎಲ್ಲಾಳಗೋಯ್ದೆ ಅಂತೀರಿ. ನೀನೆಲ್ಲಾಳಗೋಯ್ದೆ? 6 ತಿಂಗಳು ಕಾಡಾಗಿದ್ರೆ 6 ತಿಂಗಳು ಜೈಲಾಗಿರ್ತೀನಿ ಅಂತ ಗೊತ್ತಿಲ್ಲ ನಿನಗೆ? ಇದಕ್ಕೇನ್ ಕಡಿಮೆ ಇಲ್ಲ. ನೀನೆಲ್ಲ ಹುಡುಕ್ತೆ? ನಾನ್ ಬಂದ್ ದಿವಸ ಆಯ್ತು. ನಡ್ಮನೆ ಹುಡುಕ್ತೆ, ಕ್ವಾಣೆ ಹುಡುಕ್ತೆ, ಆಮೇಲೆ ಊರಿಂದ ಗಡೆ ಇತ್ಲ ಹುಡುಕ್ತೆ, ಆಮೇಲೆ ಎಲ್ಲೆಲ್ಲ ಹುಡ್ಕತ್ತಿಂದ ಎಲ್ಲ ಹಾಳು ಬಿದ್ದೋಗಿದೆ. ಇನ್ನೊಂದು ಹುಡುಕ್ತಾ? ಎಲ್ಲೇ ನಿಮ್ಮ ಅವ್ನ್ ಕ್ವಾಣೆ ಮೂದೇವಿ ಎಲ್ಲಾ ತಲೆ ಹುಡುಕ್ಬಿಟ್ನಂತೆ. ಇರೋ ಅವ್ನ್ ಕ್ವಾಣೆ ಬಿಟ್ಬಿಟ್ಟು ಎಲ್ಲ ಇದೆ. ನಾನು ನೀನು ಅಂತಕ್ ಹೋಗಿದ್ದೆ. ಎಲ್ಲಿಗೆ? ತಿಮ್ಮಕ್ಕಜ್ಜಿ ಮಂತಕ್ಕೆ. ತಿಮ್ಮಕ್ಕಜ್ಜಿ ಮಂತಕ್ಕೆ ಏನ್ಕ್ ಹೋಗಿದ್ದೆ? ಏನ್ಕ ಹೋಗಿ ನಿನ್ಗ್ಯಾಕೆ? ಏನ್ ಕೇಳಿ ಹೇಳದಕ್ಕ ಇರು ಹೊಸಿಯ ತಡ್ಕೊಂಡು ಹೇಳು. ಮತ್ತೀಗ ಎಲ್ಲೆಡ್ಕೆ ಖಾಲಿ ಆಗಿತ್ತು, ಇಸ್ಕೊಂಬರ್ನ ಅಂತ ಹೋಗಿದ್ದೆ. ಬರ್ಬೇಕಾದ್ರೆ ಅಶ್ವರ್ ಕಟ್ಟೆ ಮೇಲೆ ಪಟೇಲಪ್ಪ ಕೂತಿದ್ದ ಕಿಸ್ಕೊಂಡು. ಅದ್ಯಾಕೆ ಹೋಗಿ ಹೋಗಿ ಅವನ್ ಕಣ್ಗೆ ಹಾಕಿ ಬೀಳ್ತಿ. ಸೀರೆ ಕಂಡ್ರೆ ಸಾಕು ಪುಸುಕ್ಕನ್ ಜಾಡ್ತಾನ ಅವನು.
ನಾನೇ ಬಿಡ್ಲಿ ಅವನ್ ಕಣ್ಣಿಗೆ, ಆ? ಅವನೇ ಹಿಂಗ್ ನೋಡ್ಕೊಂಡು ಬಿಟ್ಟ. ಹಿಂಗ್ ನೋಡ್ತಿದ್ದ. ಮತ್ತೀಗ ನನ್ನ ಎಲ್ಲಿ ಬಾಯ್ಲಿ ಅಂದ. ಯಾರೇ? ಪಟೇಲಪ್ಪ. ಯಾಕೆ? ಇನ್ಯಾಕೆ ಕರಿತಾನೆ? ನಿಂದೊಂದ್ ದೋಸಿ ಕೊಡು ಅಂದ. ಏನೇ? ಏ ಹಳೆ ಮನೆ ಬೂದೇವಿ ಎಳೆದ ಕೈ ರೋಸಿಯ ಕಿತ್ತೋಗಿರೋ ಮಚ್ಚಿಡ್ಕೊಂಡು ಏನ್ಕೆ ನೋಡು, ನನ್ ಮಚ್ಚ ಬಗ್ಗೆ ಮಾತಾಡ, ನನ್ ಮೀಸೆ ಬಗ್ಗೆ ಮಾತಾಡ. ಇದಕ್ಕೆ ಏನ್ ಕಡಿಮೆ ಇಲ್ಲ ನೀನು. ಮತ್ತೀಗ ಪಟೇಲಪ್ಪ ನಿಂದೊಂದ್ ದೋಸಿ ಕೊಡು ಅಂದ. ಏನೇ? ಮೂದೇವಿ ಎಲ್ಲ ಅಡ್ಕೆಯ. ಅಬ್ಬಾ, ಇದಕ್ಕೇನು ಕಡಿಮೆ ಇಲ್ಲ. ಈ ಆಳ್ಮೆಸೆ ಹೊತ್ಕೊಂಡು ಅವನೇನೋ ಹೋಗ. ನೀನೇನೋ ಕೊಟ್ಟೆ ಅನ್ಕೊಂಡಲ್ಲಿ. ಇದಕ್ಕೇನು ಎಲ್ಲಾರು ಓಡ್ಕೊಂಡು ಮತ್ತೀಗ ಏನ್ ತಂದಿ ಕೊಡಿಲಿ. ಇವತ್ ನಮ್ಮ ಅದೃಷ್ಟಕ್ಕೆ ಏನು ಸಿಕ್ಕಿಲ್ಲ ಕಣೆಯಲ್ಲಿ. ಏನು ಸಿಕ್ಕಿಲ್ಲ ಅಂತದೇನು ಪಸಂದ ಕೇಳ್ತೀನಿ ನೀನು. ನೆನ್ನೆ ನೋಡಿದ್ರೆ ಇಂದು ಮನೆ ಬೊಮ್ಮಕ್ಕನ ಹತ್ರ ಅರ್ಧಕ್ಕೆ ಹಸಿಟ್ಟು ಇಸ್ಕೊಂಬಂದಿದ್ದೀನಿ. ನೆನ್ನೆ ನೋಡಿದ್ರೆ ಮುಂದೆ ಮನೆ ತಿಮ್ಮಕ್ಕನ ಹತ್ರ ಅರ್ಧ ಸೇರಿ ರಾಗಿ ಇಸ್ಕೊಂಬಂದಿದ್ದೀನಿ. ನಿನ್ಗೆಲ್ಲಾರ ಮೇಲೆ ಸಾಲ ಮಾಡಿ 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 ಈ ದೊಡ್ಡ ತಂದು ಹಾಕಿದ್ರೆ ಮತ್ತೆ ಮೇಲೆ ಬಿತ್ತಲ್ಲ ನಿನ್ ಕಣ್ಣು. ಏ ಮೂದೇವಿ, ನಿನ್ನ ಕಟ್ಕೊಳ ಬದ್ಲು ಕಟ್ಕೊಂಡಿದ್ರೆ ಎಷ್ಟೋ ಉದ್ಧಾರ ಆಯ್ತಿದೆ. ನಾನು ಎಂತೆಂತ ಅಂಗಡಿ ಸರ್ದಾರ ಗೊತ್ತೇನೆ. ಎಂತೆಂತ ಅಂಗಡಿ ಸರ್ದಾರ ನೋಡಪ್ಪ, ನನ್ ಕಂಡ ಎಂತೆಂತ ಅಂಗಡಿ ಸರ್ದಾರ ಅಂತೆ ಹೇಳ್ತೀನಿ ಕೇಳ ಓಸಿ. ಹೇಳಲ್ಲ ಬೋಗ್ಲು ಸಾಯಿ. ಎಂತ ಅಂಗಡಿ ಸರ್ದಾರ ನೀನು? ಮೂದೇವಿ, ಹಳೆ ಮನೆ ಭೂದೇವಿ, ಯಾವ್ದೇ ಕಾಣ್ತೀನಿ ಸರ್ದಾರ. ನನಗೆ ನೇರ್ಪಕ್ ಸರ್ದಾರ ಆಗಕ್ಕಿಲ್ಲ ನೀನು. ಊರವ್ರಿಗೆಲ್ಲ ಸದಾನ ಅಂತೆ, ಎಂಡದಂಗಡಿಗೆ ಸಾರ ಅಂತೆ. ಸಾರ ಅಂಗಡಿಗೆ ಸರ್ದಾರ, ಎಂಡದಂಗಡಿಗೆ ಯಜಮಾನ. ಅಯ್ಯೋ, ನಮ್ಮ ಅಪ್ಪ ತಂದಿದ್ದು ಆಲೆ ಜಿಮ್ಕೆ ಎಲ್ಲ ತಗೊಂಡೋಗ ಅಡ ಇಕ್ಕಿ ಕುಡ್ದು ಗುಂಡ್ಕಲ್ ನಂಗೆ ಹೆಂಗ ಅವ್ ನೋಡುವನು. ಅಯ್ಯೋ ಬೇವರ್ಸಿ, ಹಳೆ ಮನೆ ಬೇವರ್ಸಿ, ನಿನ್ ಮುಖ ಮುಚ್ಚ. ನಮ್ಮ ಅಪ್ಪ ಒಂದ್ ಚೆರಿನ ಏನೋ ಕೊಟ್ಬಿಟ್ಟ ಇವ್ರ ಅಪ್ಪ ಇಷ್ಟ. ಅಲ್ಲ ಮೂದೇವಿ, ನಾವ್ ಅಪ್ಪ ಕೊಟ್ಟು ದ್ವಾಲೆ ಜಿಮ್ಕೆನೆ ಇರಿಸ್ಕೊಳಕ್ ನೇರ್ಪಾಗ ನಿಂಗೆ ಗೊತ್ತಿಲ್ಲ. ಇನ್ನೇನಾದ್ರೂ ಇರಿಸ್ಕೊಂತ ನೀನು? ಇಲ್ಲೇ ಮೇಲೆ ಒಲೆ ಜುಮ್ಕೆ ನೇತಾಡ್ತವೆ, ಎಲ್ಲಾ ಅಲ್ಲಾಡ್ತವೆ. ತಗೊಂಬಂದ್ ಕೊಟ್ಟಿರ್ತಾನೆ ಅಳ್ಳಾಡೋದು. ಆಮೇಲೆ
ಇಕ್ಕಿ ಇಕ್ಕಿ ಕುಡ್ದು ಹಳೆ ಮನೆ ಬೇವಸಿ ಇದ್ದಂಗ ಅವನೇ. ನೋಡ್ಲ ಮೂದೇವಿ ಮೇಷನ್ರು ಎಂತ ಪಸಂದಾಗ ನಾನ್ ನೋಡಿ ಹೆಂಗಿದೀನಿ. ನೀನು ಮಗ ಬೆಳ್ಳಗ್ ತೆಳ್ಳಗಿದ್ಯಲ್ಲ, ಬಾರಿ ಇದೆಯಾ ಬಿಸ್ಲ ನಿನ್ ಬಂಡವಾಳನಾ? ಇವಳು ಹಂಗೆ ಬಿಟ್ಬಿಟ್ರೆ ಕೂಡಿದ ಸಭೆ ನನ್ ಮಾನ ಕಳೆದ್ ಬಿಡ್ತಾಳಪ್ಪ. ಇದಕ್ಕೇನ್ ಕಡಿಮೆ ಇಲ್ಲ, ನೀನು ಮಾಡಿ ದಾರಿ ತರಬೇಕು. ಈ ಮೂತಿಗೆ ಬೇರೆ ಕೇಳ್ ನಿಂಗೆ. ಬಾರ ಇಲ್ಲಿ, ಬಿಡ ತಗೈ ಮಾವಯ್ಯ ತಗೈ. ಬಾರ ಇಲ್ಲಿ. ತಗೆ ಯಾಕೆ ಇಟ್ಕೊಂಡೋಗ್ ಬತ್ತಿ ನೀನು? ಅಲ್ಲ ಕಣ್ ಮಾವಯ್ಯ, ನಾನು ನೀನು ಸಂದ್ಕೋಬೇಕಾದ್ರೆ ಊರೆಲ್ಲ ಏನಂತಿದ್ ಗೊತ್ತಾ? ಏನಂತಿದ್ರು? ನಾನ್ ನೋಡಿದ್ರೆ ತೆಳ್ಳಗೆ ಬೆಳ್ಳಗೆ ಗೊಂಬೆ ಇದ್ದಂಗಿದ್ರ. ಅಲ್ಲ ಮೂದೇವಿ, ಅದು ನಿನ್ಗೆ ಈ ಗಂಡ ನೋಡಿದ್ರೆ ಮಡ್ಕೆ ತಳ ಇದ್ದಂಗೆ ಕರ್ರ ಕಡೆ ಎಣ್ಣೆ ಇದ್ದಂಗೆ ಅವನೇ ಎಂತಿದ್ರು. ಈ ಇವ್ರಿಬ್ರಿಗೂ ಯಾರ್ ಜೋಡಿ ಮಾಡಿನಿ ಅಂತೀನಿ. ಈ ಮೇಷ್ಟ್ರು ಮಾಡಿ ಮಾಡಿ ನಮ್ ಜೀವನನೇ ಹಾಳು ಮಾಡಕ್ ಬಿಟ್ರ ಆತಗೆ. ಯಾರು ಅಂದಿದ್ದು? ಬೀದಿಗೆ ಹೋಗೋ ಜನ ಇನ್ಯಾರಂತಾರ ನಿಂಗೆ? ಬೀದಿಗೆ ಹೋಗೋರು ಹೇಳ್ಬಿಟ್ರಂತೆ, ಅವಳು ಕೇಳ್ಬಿಟ್ಲಂತೆ. ಇನ್ನೇನ್ ಕೇಳ್ಬೇಕು? ನೀ ತಗೊಂಬಂದಾಕಿ ಕೇಳ್ಬೇಕ ನಾನು? ಹೇಳ್ಬಿಟ್ರಂತೆ, ಕೇಳ್ಬಿಟ್ಲಂತೆ. ನನ್ಗೂ ನಿನ್ಗೂ ಯಾರ ಜೋಡಿ ಮಾಡಿದ್ದು? ಯಾರು ಮಾಡಿದ್ದು? ಬಾರೆ ಮೇಡ್ಸನೆ ಕೇಳೋಣ. ನಾನೇ ಬರ್ಲಿ? ನೀನೇ ಬಾರೆ ಇಲ್ಲಿ. ಹಳೆ ಮನೆ ಬೇವರ್ಸಿ ನೀನೇ ಹೋಗಿ ಕೇಳೋಗು. ನಡಿ, ಅದೇನಾಗತ್ತೆ ಕೇಳ ಬಿಡ. ನನ್ಗೂ ನಿಂಗೂ ಜೋಡಿ ಮಾಡಿದ್ದು ಇವ್ರ ತಾನೆ, ನೀನೇ ತಾನೆ. ಏನಾಗಲ್ಲ ಇಬ್ರು ಜೋಡಿ? ಬಾರಿ ಪಸಂದಾಗೈತೆ ಅಂತ ನೋಡು. ಮದುವೆ ಆಗಿ ಇಷ್ಟು ವರ್ಷ ಆಗಿದೆ, ಇಷ್ಟು ದಿವಸ ಚೆನ್ನಾಗಿದ್ದು ಇವಾಗ ಚೆನ್ನಾಗಿಲ್ವಂತ ಇವಳು. ಇವಾಗ ಚೆನ್ನಾಗಿಲ್ವ? ಮತ್ತೀಗ ಊರೆಲ್ಲ ಹೇಳ್ತಾರೆ ಕರೆ ತಪ್ಪಲೆ ಕಟ್ಕೊಂಡ್ ಏನ್ ಬಾಳ್ತೀಯ ನೀನು ಅಂತ ಅಂದ್ಬಿಟ್ಟು. ನೋಡು, ಕಟ್ಕೊಂಡು ಇಷ್ಟು ವರ್ಷ ಆಯ್ತು ಅಂತ್ಯ. ನನ್ನ ಹೊಟ್ಟೆಗೊಂದು ಇಲ್ಲಿ ಮರಿ, ಒಂದ್ ಎಗ್ನು ಮರಿ, ಎಂತದು ಬೇಡವ ನಿನ್ಗೆ? 6 ತಿಂಗಳು ಕಾಡಾಗೆ 6 ತಿಂಗಳು ಜೈಲಾಗೆ ಮಕ್ಳಾಗೊಂಡ್ರೆ ಎಲ್ಲ ಆಗ್ತವೆ. ಮೂದೇವಿ, ನೀನ್ ಹೋದ್ರೆ ನಾನೇನ್ ಮಾಡ್ಲಿ? ತಾಂಡೋಗ್ ಕಂಡರ್ ತಲೆ ಎಲ್ಲ ಹೊಡೆದ್ಬಿಟ್ಟು ಹೋಗ್ ಕೂತ್ಕೊಂಡ್ಬಿಡ್ತೀಯಲ್ಲ ನೀನು, ನಾನೇನ್ ಮಾಡ್ಲಿ? ಇವಾಗ ನಾನು ನೀನು ಸೇರಿ ಜಾಸ್ತಿ ಸಾಗ್ಬಿಟ್ಟೈತೆ. ಅದ್ಯಾವತ್ ನಾನ್ ನಿನ್ ಮನ್ನೊಳಕ್ ಬಂದಿದ್ನಲ್ಲ, ನಿಮ್ ಮನೆ ಹಿಂದಗಡೆ ಹೊಂಗೆ ಮರದಡೆ ಒಂದ್ ಪದ ಆಡಿದ್ವಲ್ಲ, ತೋಪತ್ರ ಪದ ಹೊಸಿ ಹಂಗಾಡು.